ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ರಾಜೇಶ್ವರಿ. 48 ವರ್ಷದ ವಯಸ್ಸಿನವರು. ಹುಟ್ಟಿದ್ದು ಚಿಕ್ಕಮಗಳೂರಿನಲ್ಲಿ. ಈಗ ಧಾರವಾಡನಲ್ಲಿರುವ ಹುಡುಗನ ಮನೆಯ ಹತ್ತಿರ ಬಾಡಿಗೆ ಮನೆಯಲ್ಲಿ ತಾಯಿಯ ಜೊತೆಗೆ ಇರುತ್ತಿದ್ದಾರೆ ಎಂದು ತಿಳಿಸಲಾಗ್ತಿದೆ. ವಿದ್ಯಾಭ್ಯಾಸ 9ನೇ ತರಗತಿಯವರೆಗೆ ಓದಿದ್ದಾರೆ. ಉದ್ಯೋಗ ದಿನಕ್ಕೆ 3 ಮನೆಗಳಲ್ಲಿ ಅಡುಗೆ ಮತ್ತು ಬಟ್ಟೆ ತೊಳೆಯುವ ಕೆಲಸವನ್ನು ಮಾಡುತ್ತಾರೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಒಬ್ಬರಿಗಾಗಿಯೋ ಒಂದು ಕುಟುಂಬಕ್ಕಾಗಿಯೋ ಬದುಕಿದವಳಿಗೆ ಇವತ್ತು ತನ್ನ ವ್ಯಕ್ತಿತ್ವವನ್ನು ಹುಡುಕೋ ಸಮಯ ಬಂದಿದೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಇವರ ಹಿಂದಿನ ಮದುವೆಯ ಬಗ್ಗೆ ನಾವು ನೋಡೋದಾದರೆ, ಮದುವೆಯಾಗಿದ್ದು 21ನೇ ವಯಸ್ಸಿಗೆ. ಗಂಡ BMTCನಲ್ಲಿದ್ದು ಸ್ವಲ್ಪ ಗಂಭೀರ ಸ್ವಭಾವ. ಮೊದಲ 5 ವರ್ಷ ಸುಖದ ಜೀವನವನ್ನು ನಡೆಸಿದರು. ನಂತರ ಮಕ್ಕಳಿಲ್ಲವೆಂಬ ಕಾರಣದಿಂದ ಗಂಡನ ಮನೆಯವರು ಕಿರುಕುಳವನ್ನು ನೀಡಿದ್ದಾರೆ. ಗಂಡ ಕೂಡ ಅಸಹಾಯಕರಾಗಿ ಬದಲಾಗಿದ್ದು ವಿವಾಹ ಮುರಿದು ಹೋಯಿತು. ವಿಚ್ಛೇದನದ ನಂತರ ತಾಯಿಯ ಜೊತೆಗೆ ಬಾಳನ್ನು ಹೋರಾಟವನ್ನು ಮಾಡುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ. ಮದುವೆ ಮುರಿದರೂ ನನ್ನ ಹೃದಯ ಒಳಗಿನ್ನೂ ನಾನಿಲ್ಲದ ಪ್ರೀತಿಗೆ ಆಸೆ ಉಳಿದಿದೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರು ದಿನನಿತ್ಯ ಹೋರಾಟವನ್ನು ಮಾಡಿದ ದಿನಗಳನ್ನು ನಾವು ನೋಡೋದಾದರೆ, ಬೆಳಗ್ಗೆ 5ಕ್ಕೆ ಎದ್ದು ಪಾಕಶಾಲೆ ಕೆಲಸವನ್ನು ಮಾಡುತ್ತಿದ್ದಾರೆ. ತಾಯಿಗೆ ಔಷಧಿ, ಮನೆ ಬಾಡಿಗೆ, ಊಟದ ಖರ್ಚು ಇವರೇ ನೋಡಿಕೊಳ್ಳುತ್ತಾರೆ. ಹಾಗೆ ಮಿತವ್ಯಯ ಜೀವನ, ಆದರೆ ಆತ್ಮವಿಶ್ವಾಸ ತುಂಬಿದ ನಡೆ. ಮನಸ್ಸು ಮಾತ್ರ ಖಾಲಿಯೇ ಉಳಿದಿದೆ. ಕಂಪನಿ ನಿಲ್ಲದ ಏಕಾಂಗಿತನ ನನ್ನನ್ನು ಕಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಮನೆಯ ಶಬ್ದದಲ್ಲಿ ನಾನು ಇರಲಿಲ್ಲ, ಇವತ್ತು ನನ್ನ ಬಾಳಿಗೆ ನಾದ ಬೇಕಿದೆ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವಳ ಕನಸುಗಳನ್ನು ನಾವು ನೋಡೋದಾದರೆ, ವಯಸ್ಸು 45ರಿಂದ 55 ಇರುವಂತಹ ಗಂಡು ಬೇಕಂತೆ. ನಂಬಿಕೆಯುಳ್ಳ, ಸಹಾನುಭೂತಿ ಇರುವ ವ್ಯಕ್ತಿ ಬೇಕಂತೆ. ಸಂಪತ್ತು ಇಲ್ಲದಿದ್ದರೂ ಚಿನ್ನದ ಹೃದಯ ಇದ್ದರೆ ಸಾಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ನಾನಿಲ್ಲದ ಬಾಳಿಗೆ ನಾನು ಪೂರಕವಾಗಿರಬೇಕು, ಅದೇ ನನ್ನ ಆಸೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಗ್ರೇಸ್ಫುಲ್ ಮತ್ತು ರೊಮ್ಯಾಂಟಿಕ್ ಆದ ಮಾತುಗಳನ್ನು ನಾವು ನೋಡಿದ್ರೆ, ನನ್ನ ಕೈ ಹಿಡಿದರೆ ನಾನು ನಗು ಮರೆಯುವುದಿಲ್ಲ. ಮೌನದ ಮಧ್ಯೆ ಕಂಪನಿಯನ್ನಿದ್ದರೆ ಜೀವನ ಸಂಗೀತವಾಗುತ್ತೆ. ಬದುಕು ಮುರಿದರೂ ಪ್ರೀತಿ ಪುರಸ್ಕೃತವಾಗಬಲ್ಲದು. ಒಬ್ಬನು ನನ್ನ ನಗುವಿಗೆ ಬೆಲೆ ಇಟ್ಟರೆ ಸಾಕು, ಬಾಳು ಸಾರ್ಥಕ ಎಂದು ತಿಳಿಸಿದ್ದಾರೆ. ಕೊನೆಯ ಆಹ್ವಾನ, ನಿಜವಾಗಿಯೂ ಬೇಕಾದರೆ ನಾನು ಕಂಪನಿಯನ್ ಬೇಕೆಂದು ಕೇಳ್ತಿದ್ದೇನೆ. ಕೇವಲ ಹೆಸರಿಗಾಗಿ ಅಲ್ಲ, ಬಾಳಿಗಾಗಿ. ಒಬ್ಬರೊಡನೆ ನಗು ಹಂಚಿಕೊಳ್ಳುವ ಆಸೆಯನ್ನು ಹೊಂದಿದ್ದೇನೆ. ಬದುಕು ಹೊಸದಾಗಿ ಕಟ್ಟಿಕೊಳ್ಳುವ ದಾರಿಯ ಹಂಬಲ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.